ಗುರು ಸಾಕ್ಷಾತ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗಜಾನನ ಕಪಿಧ್ವಜಂಬುಬಲಹಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಹರ ಹರ ಮಹಾದೇವ ಹರ ಹರ ಮಹಾದೇವ. ಶ್ರೀ ಸಿದ್ಧಾರೂಢ ಮಹಾರಾಜ ಕಿ ಶ್ರೀ ಗುರುನಾಥ ರೂಢ ಮಹಾರಾಜ ಕಿ ಶ್ರೀ ಗೋವಿಂದ ಮಹಾರಾಜ ಕಿ ಶ್ರೀ ಶ್ರೀ ಬಸವೇಶ್ವರ ಮಹಾರಾಜ ಕಿ सकल साधु संत महाराज की श्री पद्मावती महाराज की जय मंगलम जय नम पार्वतीश्वर हर हर महादेव हर हर महादेव. ಯಾವ ಹುಬ್ಬಳ್ಳಿ ತಾಲೂಕಿನ ಧಾರವಾಡ ಜಿಲ್ಲೆ ಗಂಡು ಮೆಟ್ಟಿನ ನಾಡು, ಈ ಜಿಲ್ಲೆ ಗಂಡು ಮೆಟ್ಟಿನ ನಾಡು ಅಂತ ಹೇಳ್ತಾರೆ ನೋಡಿ. ಅಂತ ಜಿಲ್ಲೆ ಒಳಗೆ ನಾವದೀವಿ. ಆ ಜಿಲ್ಲೆಯಲ್ಲಿರುವಂತಹ ಯಾವ ಈ ನಮ್ಮ ಚಪಿ ಗ್ರಾಮ, ನಮ್ಮ ಈ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿಯೇ ಅತ್ಯಂತ ವಿಸ್ತೀರ್ಣವಾಗಿರ್ತಕ್ಕಂಥ ಗ್ರಾಮ ಇದು ನಮ್ಮದು. ಆ ಗ್ರಾಮದಲ್ಲಿ ಯಾವ ಸಾಧು ಚಕ್ರವರ್ತಿ ಸಿದ್ಧಾರೂಢಪ್ಪಗಳವರ ಶ್ರೀಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ನಡೆಯುತ್ತಿರುವಂತ ಒಂದು ತಿಂಗಳ ಪರ್ಯಂತ ನಡೆಯುತ್ತಿರುವಂತ ಯಾವ ಶಿಶುನಾಳ ಶರೀಫ ಶಿವಯೋಗಿ, ಯಾವುದ್ರಿ ಪುರಾಣ? ಶಿಶುನಾಳ ಶರೀಫ ಶಿವಯೋಗಿಗಳ ಜೀವನ ಚರಿತ್ರೆ ಅನ್ನುವಂತಹ ಪುರಾಣದ ಪ್ರಾರಂಭದಲ್ಲಿ ಸಿದ್ಧಾರೂಢಪ್ಪಂಗಳವರ ಹಾಗೂ ಗುರುನಾಥರೂಢಪ್ಪಂಗಳವರ ದಿವ್ಯ ಚರಣಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಗುರು ಗೋವಿಂದ ಭಟ್ಟರು ಹಾಗೂ ಶ್ರೀ ಶಿಶುನಾಳ ಶರೀಫ ಶಿವಯೋಗಿಗಳು ಅವರ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸರ್ವ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ನಾಡಿನ ಹರಗುರು ಚರಮೂರ್ತಿಗಳು ಅವರೆಲ್ಲರ ದಿವ್ಯ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಜೈನಮನಿ ತೀರ್ಥಂಕರಲ್ಲಿ, ಗುಣದನಲ್ಲಿ ಮಹಾರಾಜರಲ್ಲಿ, ನವಲಗುಂದದ ನಾಗಲಿಂಗಪ್ಪನವರಲ್ಲಿ, ಕಡ್ಕೋಳ ಮಡಿವಾಳಪ್ಪನವರಲ್ಲಿ, ಗರಗದ ಮಡಿವಾಳಪ್ಪನವರಲ್ಲಿ, ಗಜರಾಜ ಮಹಾಸ್ವಾಮಿಗಳಲ್ಲಿ, ಎಲ್ಲ ಗುರುವರರಲ್ಲಿ ತುಂಬೃದಯದ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸಂಗೀತ ಸೇವೆಯನ್ನು ಮಾಡಲಿರುವಂಥ ಗುರುವರಾಗಿರುವಂಥ ಯಾವ ಸಂಗೈ ಸ್ವಾಮಿಗಳು ಹಿರೇಮಠರವರು ಶ್ರೀ ಚರಣಾರವಿಂದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಕಮಲಾ ಸೇವೆಯನ್ನು ಮಾಡಲಿರುವಂಥ ಬಸಣ್ಣನವರ ಶ್ರೀ ಚರಣಾರವಿಂದಗಳಲ್ಲಿ ತುಂಬುವರಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಮ್ಮ ತಂದೆಯವರಾಗಿರ್ತಕ್ಕಂಥ ಬಸವಣ್ಣಪ್ಪನವರು ನಾಗರಿಕರ ಪಾದಗಳಲ್ಲಿ ತುಂಬುವರಿಗೆ ಶರಣುಗಳನ್ನು ಸಲ್ಲಿಸಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಗುಲ್ಲಂಬಿಯವರು, ನಮ್ಮ ದೇವೇಂದ್ರಪ್ಪನವರು, ರಾಜನವರವರು, ನಮ್ಮ ಕೃಷ್ಣಾಜಿಯವರು, ನಮ್ಮ ಚಂದ್ರನವರು, ಡಾಕ್ಟರ್ ಕರಡಿಯವರು, ನಮ್ಮ ಶಾಂತನಗೌಡರು ಮತ್ತು ನಮ್ಮ ಒಳ್ಳೂರು ಗುರುಗಳು, ನಮ್ಮ ಬಂಡವಾಳ ಗದ್ಯಪ್ಪನವರು, ನಮ್ಮ ಪ್ರಕಾಶಣ್ಣನವರು, ನಮ್ಮ ಗಂಗಣ್ಣನವರು, ಇವರೆಲ್ಲರ
ದಿವ್ಯ ಅಂತರಾತ್ಮಕ್ಕೆ ತುಂಬಿರುವುದರಿಂದ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ತಾಯಂದಿರಲ್ಲಿ ಸಹಿತವಾಗಿ ತುಂಬಿರುವುದಕ್ಕೆ ಶರಣಗಳನ್ನು ಸಲ್ಲಿಸಿ ಈ ನಮ್ಮ ಭಾರತ ದೇಶ ಏನೈತಲ್ಲ, ಈ ನಮ್ಮ ಭಾರತ ದೇಶದಲ್ಲಿ ಇದ್ದಿರ್ತಕ್ಕಂಥ ಈ ಸಂಸ್ಕೃತಿ, ಈ ಸಂಸ್ಕಾರ ಬೇರೆ ಯಾವ ದೇಶದಲ್ಲಿಯೂ ಸಿಗುವುದಿಲ್ಲ. ಬೇರೆ ಯಾವ ದೇಶದಲ್ಲೂ ಸಿಗುವುದಿಲ್ಲ. ಅದರಲ್ಲಿ ಕರ್ನಾಟಕದಲ್ಲಿ ಸಿಗುವಂತ ಈ ಸೊಬಗು ಏನೈತಲ್ಲ, ಹಬ್ಬಗಳ ಸಾಲ ಏನೈತಲ್ಲ, ಶ್ರಾವಣ ಮಾಸ ಅಂತ ಏನೈತಲ್ಲ, ಇಂಥ ಹಬ್ಬ ದಿನಗಳು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಂತ ಈ ಒಂದು ಯೋಗ ಮತ್ತು ಬೇರೆ ರಾಜ್ಯಗಳು ಇಲ್ಲ. ಒಂದು ಅಮೇರಿಕಾನೋ, ಒಂದು ಚೀನಾನೋ, ಒಂದು ಜಪಾನೋ ಏನಾರ ಆದ್ರೆ ಅದನ್ನ ನಿರ್ವಹಣೆ ಮಾಡುವಂತ ಮತ್ತೊಂದು ದೇಶಗಳು, ಅದರ ಸ್ಥಾನವನ್ನು ತುಂಬುವಂತ ದೇಶಗಳು ಮತ್ತು ಬೇರೆ ಬೇರೆ ದೇಶಗಳು ಅದಾವು. ಆದ್ರೆ ನಮ್ಮ ಭಾರತ ದೇಶದ ಸ್ಥಾನವನ್ನು ತುಂಬುವಂತ ದೇಶಗಳು ಮತ್ತೆ ಯಾವಿಲ್ಲ. ಅದು ಒಂದೇ ನಮ್ಮ ಭಾರತ ದೇಶ, ನಮ್ಮ ಭರತ ಖಂಡ. ಈ ನಮ್ಮ ಭರತ ಖಂಡಗಳು ಶ್ರಾವಣ ಮಾಸ ಅಂತ ಬಂತು. ಹಬ್ಬಗಳ ಹೆಬ್ಬಾಗಿಲು ಅಂತಾರೆ. ಶ್ರಾವಣ ಮಾಸ ಬಂತು ಅಂತಂದ್ರೆ ಅಲ್ಲಿಂದ ಹಬ್ಬ ಕೆಲವು ಯಾವ್ಯಾವ ಹಬ್ಬ? ಶ್ರಾವಣ ಮಾಸ, ಪಂಚಮಿ, ಮನ್ಯತ್ತಿನ ಮಾಸ, ಮತ್ತೆ ಯಾವ ಮುಂಗುರು, ಗಣೇಶ ಚತುರ್ಥಿ, ಮತ್ತ ವಿಜಯದಶಮಿ. ಹಿಂದೆ ಒಂದೊಂದ ಹಬ್ಬಗಳ ಸಾಲು. ಆ ಹಬ್ಬಗಳು ಎಲ್ಲ ಯಾರಿಗಾವ ಅಂದ್ರೆ ನಮ್ಮ ತಾಯಂದಿರಿಗಲ್ಲ. ಏನ್ ಮಹಿಳಾ ಮತ್ತು ಪ್ರಮಿಳಾ ಸರ್ಕಾರ ಅಂತಾರ ಅವರಿಗೆ. ಮಹಿಳಾ ಮತ್ತು ಪ್ರಮಿಳಾ ಸರ್ಕಾರ ಅವ್ರ ಆಧೀನದೊಳಗಲ್ಲ. ಮತ್ ನಮಗ ನಿಮಗ ಇರುವಂತ ಹಬ್ಬ ಯಾವ ಅಂತ ಕೇಳಿದ್ರೆ ನಿಮಗೆ ಗೊತ್ತಿ. ನಾಯನ್ ಅದನ್ನೇನು ಹೇಳೋದ್ ಬೇಡ. ಈ ಒಂದು ಸಂದರ್ಭದಲ್ಲಿ ಶ್ರಾವಣ ಮಾಸ ಪವಿತ್ರವಾಗಿರ್ತಕ್ಕಂಥ ತಿಂಗಳು. ಶ್ರಾವಣ ಮಾಸ ಪವಿತ್ರವಾಗಿರ್ತಕ್ಕಂಥ ತಿಂಗಳು. ಈ ಶ್ರಾವಣ ಮಾಸದೊಳಗೆ ಶ್ರಾವಣ ಅಂದ್ರೆ ಶ್ರವಣ. ಶ್ರವಣ ಅಂದ್ರೆ ಕೇಳುವುದು. ನಿನ್ನ ವಚನಗಳನ್ನು ಕೇಳಿ ಕೇಳಿ ಎನ್ನ ಕಿವಿಯ ಸೂತಕ ಒಯ್ಯುತ್ತಯ್ಯ ಅಂತ ಹೇಳ್ತಾನೆ ಬಸವಣ್ಣ. ಕಿವಿಗೆ, ಕಣ್ಣಿಗೆ, ಮೂಗಿಗೆ, ನಾಲಿಗೆಗೆ ಸಹಿತವಾಗಿ ಸೂತಕಗಳು ಬರ್ತಾವ. ಆ ಸೂತಕಗಳನ್ನ ಕಳ್ಕೊಳ್ಳುವುದಕ್ಕಾಗಿ ಪುರಾಣ ಪ್ರವಚನಗಳು, ಶರಣರ ವಾಣಿಗಳು, ದಾರ್ಶನಿಕರ ಮಹಾತ್ಮರ ನುಡಿಗಳು ನಮಗೆ ಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ನಮ್ಮ ಈ ಚರ್ಮಿ ಗ್ರಾಮಗಳು, ಈ ನಮ್ಮ ಸಿದ್ಧಾರೂಢ ಟ್ರಸ್ಟ್ ಕಮಿಟಿಯ ಎಲ್ಲ ಸದಸ್ಯರು ಇಂಥ ಒಂದು ಧಾಮವನ್ನ ನಿರ್ಮಾಣ ಮಾಡಿರಲ್ಲ, ಅವರಿಗೆ ಮತ್ತೊಮ್ಮೆ ನನ್ನ ಪುನಃ ನಮಸ್ಕಾರಗಳನ್ನು. ಯಾಕಂದ್ರೆ ಇದು ಕೈಲಾಸದಾಗ ಸಿಗುವುದಿಲ್ಲ, ವೈಕುಂಠದೊಳಗೆ ಸಿಗುವುದಿಲ್ಲ, ಬೃಂದಾವನದೊಳಗೆ ಸಿಗುವುದಿಲ್ಲ. ಈ ಪ್ರವಚನ, ಪುಣ್ಯಕಥೆ, ಈ ಪುರಾಣ, ಈ ಯಾವ ಸತ್ಸಂಗ ಅನ್ನುವಂಥದ್ದು ಎಲ್ಲಿ ಸಿಗ್ತತಿಪ್ಪ ಅಂತಂದ್ರೆ ಇಂಥ ಕ್ಷೇತ್ರಗಳಲ್ಲಿ ಸಿಗ್ತತಿ. ಅದಕ್ಕಾಗಿ ನಮ್ಮ ಭಾರತ ದೇಶ ವಿಶ್ವಗುರು. ನೋಡಿ, ಭಾರತ ದೇಶಕ್ಕೆ ವಿಶ್ವಗುರು ಅಂತ ಹೆಸರು ಯಾಕೆ ಬಂತಪ್ಪ ಅಂದ್ರೆ ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿಕೊಂಡಿರ್ತಕ್ಕಂಥದ್ದು. ಕಿತ್ತಳೆ ಹಣ್ಣು ಒಂದೇ ಇದ್ರು ಸಹಿತವಾಗಿ ಹೆಂಗ ತೊಳೆಗಳು ಅನೇಕ ಅದಾವೋ ಹಂಗ ನಮ್ಮ ದೇಶಗಳಲ್ಲಿ ಎಲ್ಲ ಮತ, ಬೇರೆ 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 ಮತಗಳಿದ್ರು ಸಹಿತವಾಗಿ ಇದು ಒಂದೇ ಆಗಿರ್ತಕ್ಕಂಥದ್ದು, ಸಾಮರಸ್ಯವಾಗಿರ್ತಕ್ಕಂಥದ್ದು, ಹೊಂದಾಣಿಕೆಯಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಶಿಶುನಾಳ ಶರೀಫ್ ಅವರು ಮುಸ್ಲಿಂ ಬಾಂಧವರ ಗರ್ಭದಲ್ಲಿ ಜನನವಾದರೂ ಸಹಿತವಾಗಿ ನಮ್ಮ ಹಿಂದೂ ಧರ್ಮದ ಈ ಸಂಪ್ರದಾಯ ಮತ್ತು ಪರಂಪರೆಗಳನ್ನ ಪಾಲಿಸಿಕೊಂಡು ಬಂದ್ರಲ್ಲ, ಅಂತ ಮಹಾತ್ಮರ ಚರಿತ್ರೆಯನ್ನ ಕೇಳುವಂತ ಸೌಭಾಗ್ಯ, ಹೇಳುವಂತ ಸೌಭಾಗ್ಯ ನನ್ನದು ಅನ್ನುವಂತ ಮಾತನ್ನ ನಾವು ವಿಚಾರ ಮಾಡಿ ಹೆಂಗ ಕೇಳಬಹುದು. ಯಾಜ್ಞವಲ್ಕ ಮಹರ್ಷಿಗಳು, ದೊಡ್ಡ ಮಹರ್ಷಿಗಳು ಯಾಜ್ಞವಲ್ಕ. ಆ ಯಾಜ್ಞವಲ್ಕ ಮಹರ್ಷಿಗಳು ದೊಡ್ಡ ರಾಜ್ಯ, 5,000 ಆಕಳುಗಳು,
ಸಾಕಷ್ಟು ಸಂಪತ್ತು, ಸಾಕಷ್ಟು ಭೂಮಿ, ಬಂಗಾರ, ಒಡವೆ, ವಸ್ತ್ರ. ಆದ್ರೆ ಮಹರ್ಷಿಗಳು ಸೂರ್ಯ ಭಗವಾನರಿಂದ ವರವನ್ನು ಪಡೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಯಾಜ್ಞವಲ್ಕ ಮಹರ್ಷಿಗಳು. ಅವರ ಜೊತೆಗೆ ಯಾರ ವಿತ್ತಂಡವಾದವನ್ನ ಮಾಡಿದ್ರೆ ಅವರ ತಲೆ ಸಹಸ್ರ ಓಡಕ್ಕಿತ್ತಂತ. ಅಂತ ಆಧ್ಯಾತ್ಮದಲ್ಲಿ ಪಳಗಿದ ಮದ್ದಾನೆ ಅಂತ ಹೇಳ್ತಾರೆ ಯಾಜ್ಞವಲ್ಕ ಮಹರ್ಷಿಗಳು. ಆ ಯಾಜ್ಞವಲ್ಕ ಮಹರ್ಷಿಗಳಿಗೆ ಇಬ್ಬರು ಹೆಂಡಂದಿರು, ಕಾತ್ಯಾಯಿನಿ ಮತ್ತು ಮೈತ್ರೇಯಿ. ಕಾತ್ಯಾಯಿನಿ ಮತ್ತು ಮೈತ್ರೇಯಿ. ಆ ಯಾವ ಯಾಜ್ಞವಲ್ಕ ಮಹರ್ಷಿಗಳು ಜೀವನದ ವಿಲಕ್ಷಣಾನಂದವನ್ನ ಪಡೆಯುವುದಕ್ಕೋಸ್ಕರವಾಗಿ ಸನ್ಯಾಸವನ್ನ ಸ್ವೀಕಾರ ಮಾಡುವಂತ ಸಂದರ್ಭ ಬದಿ ನೋಡ್ರಿ. ನೀರು ಕಾಣವನ್ನಲ್ಲ, ಅವರು ಆ ರಾಜ್ಯವನ್ನ ತ್ಯಾಗ ಮಾಡಿ, ತಮ್ಮ ಸಂಸಾರವನ್ನು ತ್ಯಾಗ ಮಾಡಿ ಆ ಸನ್ಯಾಸವನ್ನ ಸ್ವೀಕಾರ ಮಾಡಲಿಕ್ಕೆ ಹೋಗುವಾಗ ತಮ್ಮಲ್ಲಿ ಇರುವಂತ ಆ ಎಲ್ಲ ಆಸ್ತಿಗಳನ್ನ ಭಾಗವನ್ನ ಮಾಡಿ, 2 ಭಾಗವನ್ನ ಮಾಡಿ ಯಾಜ್ಞವಲ್ಕ ಮಹರ್ಷಿಗಳು ಮೈತ್ರೇಯು ಮತ್ತೆ ಕಾತ್ಯಾಯಿನಿಯರಿಗೆ ಅರ್ಧ ಪಾಲ ಮಾಡಿ, ಇದನ್ನ ನೀವು ತಗೊಳ್ಳಿ, ನಾನಿನ್ನ ಹೊರತನೆ ಅಂತ ಹೇಳಿದ್ರು. ಕಾತ್ಯಾಯಿನಿ ತಗೊಂಡು ಮೈತ್ರಾದೇವಿ ಅದಲ್ಲ, ಇದನ್ನ ಕೊಟ್ಟು ನೀವು ಎಲ್ಲಿ ಹೊಂಟೀರಿ ಅಂತೇಳಿ ಯಾಜ್ಞವಲ್ಕ ಮಹರ್ಷಿಗಳನ್ನ ಪ್ರಶ್ನೆ ಮಾಡ್ತಾರೆ. ಯಾಜ್ಞವಲ್ಕ ಮಹರ್ಷಿಗಳನ್ನ ಪ್ರಶ್ನೆ ಮಾಡಿದಾಗ ಯಾಜ್ಞವಲ್ಕ ಮಹರ್ಷಿಗಳು ಹೇಳ್ತಾರ, ನಾನು ಜೀವನದ ವಿಲಕ್ಷಣಾನಂದವನ್ನ ಪಡೆಯಲಿಕ್ಕೆ ಸನ್ಯಾಸವನ್ನ ಸ್ವೀಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಆಸ್ತಿ ಒಳಗೆ 2 ಭಾಗ ಮಾಡೀನಿ, ಇದನ್ನು ತಗೊಂಡು ನೀವು ಸುಖದಿಂದ ಜೀವನ ಮಾಡ್ರಿ ಅಂತ ಹೇಳಿದಾಗ ಮೈತ್ರಾದೇವಿ ಹೇಳ್ತಾಳ, ಅಲ್ಲ ಋಷಿವರ್ಯರೇ, ನಮ್ಮನ್ನ ಈ ಭವಬಂಧನದ ದುಃಖದೊಳಗೆ ಬಿಟ್ಟು ನೀವು ಏನು ಆ ವಿಲಕ್ಷಣ ಆನಂದವನ್ನ ಪಡೆಯಕ ಹೋಗ್ತಿರಲ್ಲ, ಅದರೊಳಗೆ ನನಗ ಪಾಲನ್ನ ಕೊಡ್ರಿ, ಈ ರಾಜ್ಯದೊಳಗೆ ನನಗ ಪಾಲ ಬೇಡ ಅಂತ ಹೇಳಿದ್ರು ಮೈತ್ರಾದೇವಿ. ಅದಕ್ಕೆ ನಾನು ನಿಮ್ ಕೂಡ ಬರ್ತೇನೆ ಅಂದಾಗ ಯಾಜ್ಞವಲ್ಕ ಮಹರ್ಷಿಗಳು ಒಂದು ಮಾತು ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಭಕ್ತಿ ಮಾತ್ರವನ್ನು ಮಾಡಲು ಕೇಳಂಗನಿ ಮುಕ್ತಿಯನು ಒಲಿದಿ ವನೀಶನು. ನೀ ಅಲ್ಲಿ ನಾನು ಕೂಡ ಬರ್ಬೇಕಂತೀಯ, ಕೆಲಸ ಇಲ್ಲೇ ಇದ್ದು ಸಾಧನ ಮಾಡ್ಬೇಕಂತೀಯ, ಅದು ಮಾಡಕ್ ಒಂದು ಮಾರ್ಗ ಐತಿ. ಏನು ಮಾಡಬೇಕು? ನಿನಗೆ ಕರ್ಮೋಪಾಸನೆಗಳು ಬರುವುದಿಲ್ಲ, ಸುಜ್ಞಾನ ನಿರ್ಯೋಗ ಬರುವುದಿಲ್ಲ, ನಿನಗೆ ಶಾಸ್ತ್ರ ಪುರಾಣಗಳು ತಿಳಿದಲ್ಲಂತೀಯ, ಅದು ಯಾವ ಬೇಡ. ಭಕ್ತಿ ಮಾತ್ರವನ್ನು ಮಾಡಲು ದೊಡ್ಡ ಸಾಧನ ಆದ ಶ್ರವಣ. ಆ ಶ್ರವಣವನ್ನು ಮಾಡು, ಭಕ್ತಿ ಮಾತ್ರವನ್ನು ಮಾಡು. ನೀನು ನಿನಗ ಮುಕ್ತಿಯನು ಒಲಿದೀವ ನೀಶನು ಅನ್ನುವಂತ ಮಾತನ್ನ ಆ ಯಾವ ಮೈತ್ರಾದೇವಿಗೆ ಹೇಳಿ ಆ ಯಾಜ್ಞವಲ್ಕ ಮಹರ್ಷಿಗಳು ತಮ್ಮ ಜೀವನ ವಿಲಕ್ಷಣ ಆನಂದವನ್ನು ಪಡೀಲಿಕ್ಕೆ ಹೌದು ಮುಂದೆ ಹೋಗ್ತಾರೆ. ಪರಂತು ಇಲ್ಲಿ ನಮಗೆ ತಿಳಿದೇನಪ್ಪ ಅಂತಂದ್ರೆ, ಶ್ರವಣ ಅನ್ನುವಂಥದ್ದು ಸಿಗುವುದು ಎಲ್ಲೇ? ಸಾಧು ಸಂತರ ಚರಣಾರವಿಂದಗಳಲ್ಲಿ ಸಿಗ್ತತಿ, ಬಲ್ಲವರಲ್ಲಿ ಸಿಗ್ತತಿ. ಅದನ್ನ ನೀನು ಶ್ರವಣವನ್ನ ಮಾಡ್ಕೊಂತ ಹೋಗು. ಬರೀ ಶ್ರವಣವನ್ನ ನೀನು ಭಕ್ತಿಯಿಂದ ಮಾಡಿದೀಪ ಅಂತಂದ್ರೆ, ಭಕ್ತಿ ಬೇರೆಯಲ್ಲ, ಜ್ಞಾನ ಬೇರೆ ಅಲ್ಲ, ಎರಡೂ ಒಂದೇ ಆಗಿರುವ ಕಾರಣದಿಂದಾಗಿ ನೀನು ಭಕ್ತಿ ಮಾತ್ರವನ್ನು ಮಾಡು, ನಿನಗೆ ಇಲ್ಲೇ ಮೋಕ್ಷಕತಿ. ಆ ಶಿವ ನಿನಗ ಮುಕ್ತಿಯನು ಒಲಿದೀವನೀಶನು ಅಂತ ಹೇಳ್ತಾರಲ್ಲ, ಹಂಗ ನಾವು ಯಾವ ಈ ಪುರಾಣವನ್ನ ರಚನವನ್ನ ನಾವು ಅರ್ಸಾಕತ್ತೀವಿ. ಮಳಿ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ಜನರಿಗೆ ಬರಾಕ ಸ್ವಲ್ಪ ಅಸ್ತವ್ಯಸ್ತ ಐತಿ. ಆದರೂ ಸಹಿತವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಬಳಸಿ ಎಲ್ಲರೂ ಬಂದು, ಈಗ ನಾವು ಊರಿಗೆ ಹೋಗ್ಬೇಕಾದ್ರೆ ಕೆಲವು ಪದ್ಧತಿಗಳದಾವ. ಅದ್ರಾಗ ಮಾವನ ಮನೆಗೆ ಹೋಗ್ಬೇಕಾರ ಪದ್ಧತಿಗಳು ಬೇರೆ,
ತಂದೆ ತಾಯಿ ಮನೆಗಳಿಗೆ ಹೋಗ್ಬೇಕಂದ್ರೆ ಪದ್ಧತಿ ಬೇರೆ, ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಪದ್ಧತಿ ಬೇರೆ. ಇಲ್ಲಿ ನಾವು ಬರೋದು ಅರಮನೆಗೆಲ್ಲ ಅರಿವಿನ ಮನೆ ಮತ್ತು ಗುರುವಿನ ಮನೆ, ಅದನ್ನು ನಾವು ಲಕ್ಷ್ಯ ಇಟ್ಕೊಳ್ತೇವೆ. ಅರಮನೆ ಎಲ್ಲ ಸಿಗ್ತೈತಿ, ಅಲ್ಲಿ ಜ್ಞಾನ ಇರುವುದಿಲ್ಲ. ಇದು ಅರಿವಿನ ಮನೆ, ಗುರುವಿನ ಮನೆ. ಇಲ್ಲಿ ಬಂದ್ರೆ ನಮಗೆ ಜ್ಞಾನ ಸಿಗ್ತೈತಿ. ಅದಕ್ಕೆ ನಾವು ಹೆಂಗೆ ಬರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಬೋರ್ಡ್, ಈ ಬಸ್ ಬರ್ತಾವು, ಬೋರ್ಡ್ ಇಲ್ಲಂದ್ರೆ ಅದು ಬಸ್ ಎಲ್ಲಿ ಹೋಗ್ತೈತೆ ಅಂತ ಗೊತ್ತಾಗಲ್ಲ. ಸ್ವಲ್ಪ ಅದು ಬರ್ತದೆ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಬಸ್ಸು ದೇಹ ಅನ್ನುವಂಥ ಬಸ್ಸು ಸಿದ್ದಾರೂಢ ಮಠಕ್ಕೆ ಹೊಂಟೈತಿ ಅನ್ನಬಹುದು. ಹಂಗೆ ಒಂದು ಬೋರ್ಡ್ ಹಾಕೊಂಡು, ಮತ್ತೆ ಇವು ಎಕ್ಸ್ಪ್ರೆಸ್ ಬಸ್ ಇರ್ತಾವ ನೋಡ್ರಿ, ಒಬ್ಬರನ್ನ ಇಬ್ಬರನ್ನ ಹಚ್ಚುವಂತಾವು ಒಳ್ಳೆ ಗೊತ್ತಿರೋದಿಲ್ಲ. ಈ ಅಡಿಯಲ್ಲಿ ಬಸ್ ಇರ್ತಾವ ನೋಡ್ರಿ, ಎಲ್ಲಾರು ಹತ್ತಿಸ್ಕೊಂಡು ಬರ್ತಾವು. ಹಂಗ ನಾವು ಬರೋದ್ರಂತ ಒಬ್ಬರ ಬರೋದ್ರೊಳಗ ಏನಾಗ್ತಿಲ್ಲ. ನಾವು ಮಾತ್ರ ಇವತ್ತು ಆರ್ಡಿನರಿ ಆಗಿ ಬಂದೀವಿ. ಯಾಕ್ರಿ ಚಂದ್ರಣ್ಣ, ನಾವು ಬಸ್ ನಾವು ತುಂಬಿ ಆರ್ಡಿನರಿ ಬಸ್ ಆಗಿ ನೀಬಾ 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 ಅನ್ನ ನೀಬಾ ಅಂತ ನಾವು ಕರ್ಕೊಂಡು ಬಂದ್ರೆ ಇನ್ನಷ್ಟು ಮುಕ್ತಿ ನಮ್ಗೆ ಬಹಳಷ್ಟು ಸಮೀಪ ಐತಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಮತ್ತೆ ಈಗ ನಾವು ದವಾಖಾನಿಗೆ ಹೋಗ್ಯವಲ್ಲ, ಯಾರಿಗಾರ ಆರಾಮಿಲ್ಲ ಅಂದ್ರೆ ಕೈ ಬೀಸುವಂತ ಹಂಗ ಹೋಗಕ್ ಬರ್ತೈತಿ ಇಲ್ಲ. ಆರಾಮಿದ್ದವ್ರಿಗೆ ಏನೋ ಒಂದು ಹಣ್ಣು, ಒಂದು ಬಿಸ್ಕೀಟು, ಒಂದು ಬ್ರೆಡ್ ತಗೊಂಡು ಹೋಗುವಂಥದ್ದು ನಮ್ಮ ಪರಂಪರೆ. ಆ ರೋಗಿಗೆ ಸಾಂತ್ವನವನ್ನು ಹೇಳಿ ನಾವು ಒಂದು ಹಣ್ಣು ತಿನ್ನಿಸಿ ನೀನು ಆರಾಮಾಕಿದಿ ಅಂತ ಹೇಳಿ ಬರೋದು ನಮ್ಮ ಪದ್ಧತಿ ಇದ್ದಲ್ಲ. ಹಂಗೆ ನಾವು ಗುರುವಿನ ಮನೆಗೆ ಬರುವಾಗ ಹಂಗ ಬರೋದಕ್ಕಿಂತ ಇಷ್ಟಪಟ್ಟದೊಳಗೆ ಒಂದು ಸ್ವಲ್ಪ ಸಕ್ಕರೆ, ಒಂದು ಬಾಳೆಹಣ್ಣು ಒಂದು ಹಿಡ್ಕೊಂಡು ಬಂದ್ರೆ ಸಕಲಾರ್ಥವ ನೀವನು ಅಂತೇಳಿ ಬಸವಣ್ಣ ಕೈ ಬರಬೇಕು. ದಿನಾಲು 8 ಗಂಟೆಗೆ ಬಂದು 9 ಗಂಟೆಗೆ ಅಂದ್ರೆ ಕೃಷ್ಣಾಜಿ ಅವರು ಇದ್ರಿಗೆ ಕುಂತಾರ. ಟೈಮು ಈಗ ಭಾಳ ಆಗೈತಿ. ನಾಳಿಂದ ಸವಿಸ್ತಾರವಾಗಿರ್ತಕ್ಕಂಥ ವಿಚಾರಗಳನ್ನು ಶಿಶುನಾಳ ಶಿವೀಂದ್ರ ಶಿವಯೋಗಿಗಳು ಅಲ್ಲಿ ಜನಿಸಿದರು, ಎಲ್ಲಿ ಜನಿಸಿದರು, ಯಾವುದಕ್ಕಾಗಿ ಜನಿಸಿದರು, ಅವರು ಗುರುಗಳು ಯಾರು, ಆ ಗುರುವಿನಿಂದ ಅವರು ಬೋಧೆಯನ್ನು ಹೆಂಗೆ ತಗೊಂಡ್ರು, ಯಾವ್ಯಾವ ಮಹಾತ್ಮರು ಅವರು ಜೊತೆಗೂಡಿದರು, ಏನೇನು ಪವಾಡಗಳನ್ನು ಮಾಡಿದರು, ನಮಗಾಗಿ ಅವರು ಏನನ್ನ ಬಿಟ್ಟು ಹೋದರು ಅನ್ನುವಂಥದ್ದನ್ನು ನಾವು ಒಂದು ತಿಂಗಳ ಕಡೆಯಿಂದ ನಾವು ನೋಡುವಂಥ ದಿನಗಳು ನಾಳಿಂದ. ಅದಕ್ಕೆ ಈಗ ಮಂಗಳಾಚರಣೆ ಅಂತ ಏನು ಬರ್ತೈತೆ, ಅದರ 2 ನುಡಿಗಳನ್ನು ಓದಿ ಪುರಾಣವನ್ನು ಟೈಮ್ ಭಾಳ ಇರೋದ್ರಿಂದ ನಾವು ಸುಮ್ಮನೆ ಇವತ್ತು ಟೈಮಿಂಗ್ ಪ್ರಕಾರ ಮುಗಿಸೋಣ ಹೇಳಿ. ಹಾಂ, ಹಾಂ, ಇದೇನು ಸದ್ಗುರು ಶಿಶುನಾಳ ಸದ್ಗುರು ಶರೀಫ ಮಹಾಸ್ವಾಮಿಗಳ ಆತ್ಮಚರಿತ್ರೆ ಅಂತ ಏನೈತಲ್ಲ, ಈ ಪುರಾಣವನ್ನ ಬಾಗಿನಿ ಷಟ್ಪದಿ ಒಳಗ ಬಂದಿರ್ತಕ್ಕಂಥ ಮಹಾತ್ಮರು, ದಾರ್ಶನಿಕರು, ಧೀರ ಸನ್ಯಾಸಿಗಳು ಯಾರಪ್ಪ ಅಂತಂದ್ರೆ ರೋಣದ ವೇದಮೂರ್ತಿ ಸದಾಶಿವಾನಂದ ಮಹಾಸ್ವಾಮಿಗಳವರು ಅನ್ನುವಂಥದ್ದನ್ನು ನಾವು ಲಕ್ಷ್ಯ ಯಾವ ಸದಾಶಿವಾನಂದ ಮಹಾಸ್ವಾಮಿಗಳು ಜನಿಸಿದ್ದು ಮುಸ್ಲಿಂ ಕುಟುಂಬದೊಳಗೆ. ಅವರು ಮಠಕ್ಕಾಗಿದ್ದು ರೋಣದ ಶಿವಾನಂದ ಮಠದ ಅಧಿಪತಿಗಳಾದ ನೋಡಿ. ಆ ಜ್ಞಾನ ಅನ್ನುವಂಥದ್ದು, ಆ ಗುರು ಅನ್ನುವಂಥದ್ದು ಅದು ಜಾತಿ ಸೂಚಕ ಅಲ್ಲ, ನೀತಿ ಸೂಚಕ ಅನ್ನೋದಕ್ಕೆ ದಾರಿ. ಅಷ್ಟೇ ಅಲ್ಲ, ಆ ಮಠದೊಳಗ
ನಮ್ಮ ತಂದೆಯವರು ಅವ್ರ ಸೇವೆಯನ್ನ ಮಾಡ್ಕೊಂತ ಇದ್ದು ಅವರನ್ನ ಗುರುಗಳನ್ನಾಗಿ ಮಾಡಿಕೊಂಡಂಥವರು ನಮ್ಮ ತಂದೆಯವರು ಇಲ್ಲ. ಅವರ ಸೇವೆಯನ್ನ ಇವರು ಮಾಡಿದವರು. ಅವರು ಲಿಂಗೈಕ್ಯರಾದಾಗ ನಮ್ಮ ತಂದೆಯವರು ನಾವು ಹೋಗಿ ಅದ ಆವಾಗ ಒಂದು ಹೊಂಡ ಗಾಡಿ ತಗೊಂಡಿದ್ದೆ ನಾನು. ನಮ್ಮ ತಂದೆಯವ್ರನ್ನ ಕರ್ಕೊಂಡು ಆ ಯಾವ ಈ ಗ್ರಂಥಕರ್ತರಿನ ಗ್ರಂಥವನ್ನು ಬರೆದಿರ್ತಕ್ಕಂಥ ಯಾವ ಸದಾಶಿವಾನಂದ ಮಹಾಸ್ವಾಮಿಗಳು ಇವರು ಲಿಂಗೈಕ್ಯರಾದಾಗ ನಾವಲ್ಲಿ ಹೋಗಿ ದರ್ಶನ ತಗೊಂಡು ಅವರು ಒಂದು ಸಾರಿನೂ ಸಹಿತವಾಗಿ ಅವರು ತಮ್ಮ ಜೀವನದೊಳಗ ಪಲ್ಲಕ್ಕಿ ಹತ್ತಿದ್ದಿಲ್ಲ. ಯಾವಾಗ ಲಿಂಗದೊಳಗ ಐಕ್ಯ ಆದೋ ಅವತ್ತ ಪಲ್ಲಕ್ಕಿ ಹತ್ತಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಎಲ್ಲರೂ ಹೋಗ್ತಿದ್ರು. ಲಂಡನ್ದೊಳಗ ಚಿಕಾಗೋದೊಳಗ ಅವ್ರು ಬರೆದಿರ್ತಕ್ಕಂಥ ಕೆಲವೊಂದಿಷ್ಟು ಆ ಗ್ರಂಥಗಳಿಗೆ ಅವಾಗ ಪ್ರಶಸ್ತಿಗಳು ಬಂದವು. ಅಂತ ಮಹಾತ್ಮರು ಪುರಾಣಗಳನ್ನ ಬಹಳಷ್ಟು ಪುರಾಣಗಳನ್ನು ಬರೆದ ಅಂತವರು ಬರೆದಿರ್ತಕ್ಕಂಥ ಈ ಪುರಾಣವನ್ನ ನಾವು ನೋಡಿಕೊಂಡು ಮುಂದೆ ಹೋಗೋಣ ಅನ್ನೋ ಮಾತನ್ನ ಈ ಕ್ಷಣದಲ್ಲಿ ಶ್ರೀಮದಾತ್ಮಾನಂದ ವಿಗಲಿತ ನಾಮರೂಪ ವಿಲಾಸ ವಿಜ್ಞಾನ ಸ್ತೋಮಕಾಮಿಪ ನಿಷ್ಕಲಂಕವದೀಶ್ರಮಂ ಕುರುಜೇ ಕರಗ ಕಂಠಳ ನಿಪಟ ಸರಿಂ ಧರೆಯುತ್ತಿರ್ಪ ಮೇಘ ನಿಕರವು ಪ್ರಾರ್ಥನೆಯನ್ನ ಮಾಡ್ಕೊಳಕತ್ತಾರ. ಈ ಗ್ರಂಥವನ್ನ ಬರೆಯುವ ಪ್ರಾರ್ಥನೆಯನ್ನು ಮಾಡ್ಕೊಳ್ಳ ನಿರುತ ಬೇಡವ ಕರುಣ ಮುಂದೇವಾ ಯಾವ ಶ್ರೀ ಶಿಶುನಾಳ ಶ್ರೀ ಬಸ್ಸಿಯೋಗಿಯ ಗ್ರಂಥ ಪುರಾಣವನ್ನು ಬರೆಯುವಾಗ ನಿನ್ನ ಯಾವ ಸದಾವಕಾಲ ನಿನ್ನ ಶುಭಾಶೀರ್ವಾದ ನನಗೆ ಬೇಕು ಅಂತೇಳಿ ಆ ಮಹಾದೇವನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾರೆ. ಜನರಿಗೆ ಸುಲಭ ನಿಜ ಕೃಪೆಯ ದಲಿತ ಕಲನೆಯ ಪೋಲ್ಪತಿಯಂ ಕಾಯೇ ಪಾರ್ವತಿಯೇ ನೋಡಿ ಏನಂತ ಯಾವ ಮಾರ್ಚಾಲ ಬೆಕ್ಕು ಎಲ್ಲಿಯಾದರೂ ಇಲಿ ಮರಿಗಳನ್ನ ಏನಾದರೂ ಕಂಡಂದ್ರೆ ಹೆಂಗ್ ಹೋಗಿ ಅದನ್ನ ಹಿಡಿದು ತಿನ್ನಾಕ ಹೋಲಿಸ್ತಿದ್ರು. ಅದೇ ರೀತಿಯಾಗಿ ನಮ್ಮನ್ನ ಈ ಜನರನ್ನ ತಾಯಿಯಾಗಿರ್ತಕ್ಕಂಥ ಪಾರ್ವತಿ ದೇವಿ ನೀನು ಬಂದು ನಮ್ಮನ್ನು ಅಪೂರ್ಣ ಕೃತಾರ್ಥರನ್ನಾಗಿ ಮಾಡು, ಈ ಪುರಾಣವನ್ನ ಬರೆಯಲಿಕ್ಕೆ ನನಗೆ ಆಶೀರ್ವಾದವನ್ನ ಮಾಡು ಅಂತೇಳಿ ಪಾರ್ವತಾ ದೇವಿಯಲ್ಲಿ ನಿನ್ನ
ಹೈಕಮಾಂಡಿನ ಮುದ್ದಿನ ಮಗನಾಗಿರ್ತಕ್ಕಂಥ ದೇವಲೋಕದ ಹೈಕಮಾಂಡ್ ಯಾರಪ್ಪ ಅಂದ್ರೆ ಪಾರ್ವತಿ ದೇವಿ. ದೇವಲೋಕದ ಹೈಕಮಾಂಡಿನ ಮುದ್ದಿನ ಮಗ ಯಾರಪ್ಪ ಅಂತಂದ್ರೆ ಗಣಪತಿ. ನೋ ಆ್ಯಂಡ್ ನೆವರ್ ಅನ್ನುವಂತ ಶಬ್ದಗಳು ಆ ಗಣಪತಿ ಹತ್ರ ಇಲ್ಲವೇ ಇಲ್ಲ. ಯಾವಾಗಲೂ ಸಹಿತವಾಗಿ ಯಾರು ಹೋಗಿ ನಾವು ಕರಿಕೆಗಳನ್ನ ಏರಿಸಿ ಕಡುಬು ಮೋದಕಗಳನ್ನ ಎಡಿ ಹಿಡಿದು ನಾವು ಬೇಡ್ಕೊಂತೀವಿ, ಅವ್ರಿಗೆ ಯಾವಾಗಲೂ ತಥಾಸ್ತು ಅನ್ನುವಂತ ಗುಣವನ್ನು ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ಗಣಪತಿ. ಗಣಪತಿ ಹಾಲಿವುಡ್, ನಮ್ ಇಲ್ಲಿ ಅಷ್ಟೇ ಅಲ್ಲ, ಹಾಲಿವುಡ್, ಬಾಲಿವುಡ್, ಕಾಲಿವುಡ್ ದೇವತೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹಿತವಾಗಿ ಬೆಳೆದಿರ್ತಕ್ಕಂಥ ದೇವರು ಯಾರಪ್ಪ ಅಂದ್ರ ಆ ಗಣಪತಿ. ನಾವು ಈಗ ಕಂಪ್ಯೂಟರ್ ಮುಂದೆ ಕುಂತ್ಕೊಂಡು ಮೌಸ್ ಬಳಸಾಕತ್ತೀವಿ, ಅಂತರ್ಜಾಲ ಒಳಗಡೆ ಜಗತ್ತನ್ನ ನಾವು ಇಲ್ಲೇ ಕುಂತ್ಕೊಂಡು ಅಡ್ಡಾಡಕತ್ತೀವಿ. ನಾವು ಕೈಯಾಗ ಮೌಸ್, ಹೌದ್ರೆ ಆ ಮೌಸ್ ಇದ್ರೆ ಕಂಪ್ಯೂಟರ್ ಓಡ್ತೈತಿ. ಆದ್ರ ಅವಾಗಿನ ಕಾಲದೊಳಗನ 3 ಲೋಕಗಳನ್ನ ಅಡ್ಡಾಡಾಕ ಅವ ಮೌಸ್ ಬಳಸ್ಯಾನ. ಮೌಸ್ ಅಂದ್ರೆ ಇಲಿಯನ್ನ ತನ್ನ ವಾಹನವನ್ನಾಗಿ ಅವಾಗ ಮಾಡ್ಕೊಂಡನ. ಅವ ಮಾಡ್ಕೊಂಡಿದ್ದ ಆಧಾರದ ಮೇಲೆ ನಾವು ಈಗ ಮೌಸ್ ಬಳಸಾಕತ್ತೀವಿ ಅಂತರ್ಜಾಲದೊಳಗ ವಿದೇಶಗಳನ್ನ ಅಡ್ಡಾಡ. ನೋಡಿ ಹೆಂಗಿ ದೊಡ್ಡ ಸಂಪತ್ತು ಇದು. ನಮ್ಮ ಭಾರತ ದೇಶದೊಳಗಿರುವಂತ ಈ ಸಂಸ್ಕೃತಿ, ಸಂಸ್ಕಾರ, ಈ ಪರಂಪರೆ ಏನೈತಲ್ಲ ಬೇರೆ ಯಾವ ದೇಶದೊಳಗೂ ಇಲ್ಲವೇ ಇಲ್ಲಿದು. ಹಿಂಗಾಗಿ ವಿದೇಶಿಗರು ಬಂದು ನಮ್ಮ ಭಾರತ ದೇಶದ ವಿಮಾನ ನಿಲ್ದಾಣದೊಳಗೆ ಭೂಮಿಗೆ ಕಾಲಿಟ್ಟರಪ್ಪ ಅಂತಂದ್ರೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಮಾಡಿ ಆ ಮಣ್ಣನ್ನು ತಗೊಂಡು ಮನೆಗೆ ಹಚ್ಕೊಂತಾರ. ಒಳ್ಳೆ ಹೋಗೋ ಮುಂದೆ ಇಲ್ಲಿ ಮಣ್ಣು ತಗೊಂಡು ಹೋಗ್ತಾರ. ಅಂತ ನಾಡು ನಮ್ಮ ಭಾರತ ದೇಶ. ಅದಕ್ಕೆ ಅಂತ ಗಣಪತಿಯನ್ನ ಆಯಾವ ಸದಾಶಿವ ಮಹಾಸ್ವಾಮಿಗಳು ನಿರ್ವಿಘ್ನವಾಗಿ ಈ ಕೃತಿಯನ್ನ ಬರೆಯಲಿಕ್ಕೆ ನನಗೆ ಆಶೀರ್ವಾದವನ್ನು ಮಾಡಪ್ಪ ಅಂತ ಬೇಡ್ಕೊಳಕ್ಕೆ. ಪ್ರಾರ್ಥನೆ ಹೆಂಗೈತಿ ನೋಡ್ರಿ, ಪ್ರಾರ್ಥನೆ ಹೆಂಗೈತಿ. ಬೇಡುವ ಕೈ ಒಳಗ ನಿಷ್ಠೆ ಇತ್ತಪ್ಪ ಅಂದ್ರೆ ಕೊಡುವ ಕೈ ಸದಾವಕಾಲ ಹರಸ್ತೈತಿ. ಆ ರೀತಿಯಾಗಿ ಕೇಳ್ಕೊಳಕತ್ತಾರ. ಯೋಗದಿಂದ ತತ್ವಳೋಟ ಭೋಗ ರೋಗ ಮಂಸೈ ಪರಿಸರೋ ಸುರ ಕಳಸದೊಳಗೆ ಆಗ ಮಂಗಳ ನುರುಗಿ ಜಗಮಂ ಜಾಗರಗೆ ಯೋಗಿವರ ಗೋವಿಂದ ಭಟ್ಟರ ಕೃಪೆಯ ನಾಶಿಸುವೆ, ಕೃಪೆಯ ನಾಶಿಸುವೆ, ಕೃಪೆಯ ನಾಶಿಸುವೆ. ಆಯಾವ ಕುಂದಗೋಳ ತಾಲೂಕಿನ ಕಳಸ ಗ್ರಾಮದಲ್ಲಿರುವಂತ ಗೋವಿಂದ ಭಟ್ಟರು, ಗುರು ಗೋವಿಂದ ಭಟ್ಟರು ಶಿಶುನಾಳ ಶರೀಫರನ್ನ ಕೃತಾರ್ಥರನ್ನಾಗಿ ಮಾಡಿ ತಮ್ಮ ಶಿಷ್ಯನನ್ನ ನಮ್ಮ ನಾಡಿಗೆ ಕೊಟ್ಟಿರ್ತಕ್ಕಂಥ ಗುರು ಗೋವಿಂದ ಭಟ್ಟರು ಕಳಸ. ಅಲ್ಲಿರುವಂತ ಎಲ್ಲ ಕಸವನ್ನ ತೆಗೆದಿದ್ದಕ್ಕ ಕಳಸ. ಆ ಭಾಗದೊಳಗಿರುವಂತ ಭವಬಂಧನದ ಕಸವನ್ನ ತೆಗೆದು ಹೋಗದಂತ ಅವಾಗ ಅದು ಕಳಸ ಅಂತ ಹೆಸರು ಬಂತು ಆ ಊರಿಗೆ. ಅಂತ ಯಾವ ಕಳಸ ಗ್ರಾಮದಲ್ಲಿರುವಂತಹ ಗುರು ಗೋವಿಂದ ಭಟ್ರೆ ನಿಮ್ಮ ಪಾದಕ್ಕೆ ನಮಸ್ಕಾರಗಳನ್ನ ಮಾಡ್ತೀನಿ. ನಿನ್ನ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಗುರು ಶರೀಫ ಶಿವಯ್ಯ ಪುರಾಣ ಪ್ರವಚನವನ್ನು ನಾನು ಪ್ರಯತ್ನ ಮಾಡಕತ್ತೀನಿ. ನನಗ ಹಾರೈಸು, ನನಗೆ ಆಶೀರ್ವಾದವನ್ನು ಮಾಡುವಂತ ಆ ಗುರುವಿನಲ್ಲಿ ಅವರು ಬೇಡ್ಕೊಳಕತ್ತಾರೆ. ಸಿದ್ಧಿಯೊಳೆ ಮುಂಜನೆ ಸಮಯದ ಮುಚ್ಚರಿತೆಯ ನಾಲ್ಕು ಪ್ರಾಯುಗೊಳಿಸುತ್ತೆ ಬುದ್ಧ ಕರ್ಮಗಳಿಸಿ ಶಮಿಸಿದ ಸಿದ್ಧರ ಕುಲ ಗುರು ಪಂಡಿತ ಸಿದ್ಧ ಕಾಲದ ವಲಿಯ ಲಿಂಗ ಕೃಪೆ ಯಾವ ಆ ಹುಡುಗೂರಿನ ಕಾದರಲಿಂಗ ನೋಡಿ, ದೊಡ್ಡ ಮಹಾತ್ಮರು, ದೊಡ್ಡ ಪಾದ್ರಿ
ದೊಡ್ಡ ಶರಣರು, ಹುಡುಗೂರಿನ ಖಾತ್ರಿಯವರು. ಖಾದರಲಿಂಗ ಕಾದರಲಿಂಗ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಖಾದರಲಿಂಗ ಅವರ ಖಾದರಲಿಂಗ. ಅವರು 12 ವರ್ಷ ಹುರುಳಿಕೊಪ್ಪಿಯೊಳಗೆ ಸೇವೆಯನ್ನ ಮಾಡಿ ಸವಣೂರೊಳಗೆ ಬಂದಿದ್ದು. ಸವಣೂರಿಂದ ಅವರು ಆಯಾ ಹುಡುಗರಕ್ಕೆ ಬಂದು ಅಲ್ಲೇ ಅವರು ಲಿಂಗೈಕ್ಯರಾಗ್ತಾರೆ. ಇನ್ನೂ ಸಹಿತವಾಗಿ ಆ ಕಾದರಲಿಂಗರ ಗದ್ದಿಗೆ ಆ ರೋಡ್ನಾಗ ಆಚೆ ಕಡೆ ಬರಕತ್ರೆ ನಮ್ಮ ಎಡಭಾಗ ಅಂತ ಕಾದರಲಿಂಗರು ಏನದಾರಲ್ಲ ಅವರಿಗೂ ಸಹಿತವಾಗಿ ಯಾವ ನಮ್ಮ ಸದಾಶಿವಾನಂದಪ್ಪಗಳವರು ಕರ ಮುಗಿದು ನಿನ್ನವರ ಪುತ್ರ ನೀನೇ ಕರುಣಿಸಿದಿ. ಯಾವ ಇಮಾಮ್ ಸಾಹೇಬರು ಮತ್ತು ಹಜುಮಾರ ಆ ಪುಣ್ಯ ಉದರದಲ್ಲಿ ಬೆಳೆಯಲಿಕ್ಕೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಯಾವ ಕಾದರಲಿಂಗ ಗುರುವೇ, ನಿನಗೂ ಸಹಿತವಾಗಿ ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ. ಈ ನಿನ್ನ ಶಿಷ್ಯರ ಕೃತಿಯನ್ನ ಬರೆಯಾಕ ನನಗ ಶಕ್ತಿಯನ್ನ ಕೊಡುವಂತ ಅವರು ಇಲ್ಲಿ ಕೇಳ್ಕೊಳಕ್ತಾರೆ ಅನ್ನುವಂತ ವಿಚಾರವನ್ನ ಇವತ್ತು ನಾನು ಇಷ್ಟು ನೋಡಿಕೊಂಡು ನಾಳಿನ ದಿನದೊಳಗ ಮುಂದಿನ ವಿಷಯವನ್ನ ನಾವು ನೋಡ್ಕೊಳ್ಳೋಣ. ಎಲ್ಲರೂ ಸರಿಯಾಗಿ ವೇಳೆಗೆ ಸರಿಯಾಗಿ 8 ಗಂಟೆಗೆ